ಈ ವಿಡಿಯೋ ಪೂರ್ತಿ ನೋಡ್ರಿ, ಮಸ್ತ್ ಕಾಮಿಡಿ ಐತಿ. ನಿಮಗೆ ಖಂಡಿತ ಇಷ್ಟ ಆಗೈತಿ. ಹಂಗ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ನೋಡಾಕ್ತಿರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವ ಒಂದು ಬೆಳಗಿಂದ ಕೆಲಸ ಮಾಡಿ ರಗಡ ಅಥವಾ ಇವ ಏಕ ಒಂಟಿಗಾಲಿ ಹಿಂಗ ಅಡಿಗೆ ಮನೆ ನಿಂತನ್ ನೋಡು. ಎಲ್ಲಿ ಹೋಗೈತಿ ಹುಡುಗ, ಎಲ್ಲಿ ಕಾಣುವಲ್ತು. ಇದ್ದು ಬಿದ್ದಲ್ಲೇ ಸಾಮಾನು ಹರುತೈತಿ, ಒಂದು ಕೆಲಸ ಮಾಡೋದಿಲ್ಲ, ಏನಿಲ್ಲ. ಶಾಂತಕ್ಕ ಬಾರ, ಲತಾ ಬಾರ, ಇವ ಕುಂದ್ರ ಬಾ. ಯಾಕ ಶಾಂತಕ್ಕ ಮೆತ್ತಗಾಗ್ಬಿಟ್ಟಿಯಲ್ಲ ಇವ? ಯಾಕ ನಡ ಹಿಡ್ಕೊಂಡು ನಿಂತಿ? ಇವ ಬಾರ್ವಾ, ಏನ್ ಹೇಳುದೈತಿವ ಇವ ನಮ್ಮ ಮುಟ್ಟಿ ಎಂತ ಕಾಡಗ್ಯಾನ ಇವ. ಲತಾ ಏನು ಒಂದು ಹೇಳಿದ ಮಾತು ಕೇಳಂಗಿಲ್ಲ. ಎಲ್ಲಾ ಮಂದಿ ಮನ್ಯಾಗ ಎಂತ ಹುಡುಗರು ಶಾಣೆ ಇರ್ತಾವು, ಚಾ ಕುಡಿಸಿ ವಾಟೆ ತೊಳೆದಿಡ್ತಾವು, ಹೇಳಿದ ಮಾತೆಲ್ಲಾ ಕೇಳ್ತಾವು. ನಮ್ಮ ಮುಟ್ಟದಾನ ಚಾ ಕುಡಿದು ಎಲ್ಲಿ ನಿಂತಿರ್ತಾನ ಅಲ್ಲೇ ವಾಟೆ ಇಟ್ಟೋಕ ನೋಡು. ಒಂದು ಕೆಲಸ ಮಾಡಂಗಿಲ್ವಾ ಮನ್ಯಾಗ? ಅಲ್ಲ ಶಾಂತ, ಇನ್ನೂ ಸಣ್ಣವ, ಅವಂಗ ತಿಳಿಯಂಗಿಲ್ಲ. ಏನ ಬರ್ಬರ್ತ ಶಾಣೆ ಹಾಕಂದ್ ಸುಮ್ ಕುಂದ್ರೆ. ಸುಮ್ ಕುಂದ್ರಿ, ಏನ್ ಶಾಣೆ ಹಾಕನ? ಯಾವಾಗ ನೋಡಿದ್ರು ಲತಾ ಗಿರ್ಜಾ ಬರೀ ಉಣ್ಯಾನ್ ಪಿರಾದಿ ತರುದ್ವಾ. ಮಂದಿ ಕಡೆ ಏನಾರ ಹೋಗುದು, ಏನಾರ ಕಿಡ್ಡಿ ಮಾಡುದು, ಅದನ್ನ ತಂದು ನನಗೆ ಹೇಳ್ತಾನ. ನನಗೂ ತಡ್ಕೊಳಕ್ ಆಗಲ್ಲ, ಜಗಳ ಮಾಡೋದು. ಮನೆ ನೋಡಿದಿನ, ಮನೆ ಕಟ್ಸಕ್ ಅವ್ರು ಉಸುಗ್ ಹಾಕ್ಸಾಳ. ಆಕಿ ಕಲ್ಲವ್ವ, ಆಕಿ ಉಸುಗ್ನಾಗ ಹೋಗಿ ಹಾರಾಡಣ, ಆಕಿ ಹೊಡೆದ್ ಕಳ್ಸಾಳ. ಮತ್ತೆ ನಾ ಹೋಗಿ ಜಗಳ ಮಾಡಿದೆ. ಹಿಂಗ ನೋಡ್, ಒಟ್ಟ ಉಣ್ಯಾಗ ಎಲ್ಲಾರು ಕುಟ್ಟು ಬರೀ ಜಗಳನ ಮಾಡ್ಕೊಂತಿದ್ ಬಿಡ್ಲೇನ. ಈ ಹುಡುಗನ್ ಸಲುವಾಗಿ ಒಟ್ಟ ನೆಮ್ಮದಿ ಇಲ್ವಾ? ಎಲ್ಲಾರು ಒಂದಿನ ಬಿಟ್ಟು ಹೋಗಕ್ ಆಗಂಗಿಲ್ಲ ನೋಡು. ಶಾಂತಕ ಮತ್ತೇನು ಅಲ್ಲದ, ಮನಿ ದೇವ್ರ ಕಾಟ ಐತಿ. ಏನ ನೀನು ಮನಿ ದೇವ್ರ ಶಾಂತಿ ಮಾಡ್ಲಾರ್ದ ಮಕ್ಕಳ ಸಲುವಾಗಿ ಎಷ್ಟ ಚಿಂತೆ ಮಾಡಿದ್ರು ಬಗೆ ಹರಿದಿಲ್ಲದ. ಶಾಂತಕ್ಕ ಬಾರ, ಪರಕ ಬಾ, ಕುಂದ್ರ ಬಾ. ಈಗ ಶಾಂತಕ್ಕ, ನೀ ಮನಿ ದೇವ್ರಿಗೆ ಎಂದ್ ಹೋಗಿದ್ದೆ? ಯವ್ವ ಲತಾ, ಇವ್ರ ಮನಿ ದೇವ್ರ ಯಾವ್ದಂತೇಳಿ ಒಟ್ಟ ಚಂದ ಗೊತ್ತಿಲ್ವಾ? ಅಲ್ಲ, ನಮ್ಮ ಮದುವೆ ಆದ ಹೊಸ್ತ್ರಾಗ ನಮ್ಮ ಅತ್ತಿ ಮಂದೇವ್ರಿಗೆ ಕಳ್ಸಿಲ್ಲ ಚಂದಗೆ. ಅಲ್ಲೇ ಗೊಡ್ಚಿ ಕಳ್ಸಿದ್ಲು ಇರ್ಭದ್ರೇಶ್ವರಕ್ಕೆ. ಮುಗಿತ್ ನೋಡು, ಅಲ್ಲೇ ಗೊಡ್ಚಾಗ ಮದುವೆ ಆಯ್ತು, ಗೊಡ್ಚಿಗ ಕಳ್ಸಿದ್ಲು, ಮುಗೀತು. ಯವ್ವ ನಮ್ಮ ಅತ್ತೆ ಅಂತಾಳ ಒಮ್ಮೆ ತೊಗರುನ್ಶಿ ಮಲ್ಲಯ್ಯ ಅಂತ, ಆಮೇಲೆ ನಮ್ಮ ಮಾವ ಅಂತಾನ ರಾಚೋಟಿ ವೀರಭದ್ರೇಶ್ವರ ಅಂತೇಳಿ. ಈಗ ನನಗಂಡ ಅನ್ನಕತ್ತಾನ ಇದು ಯಾವ್ದು ಕೊಟ್ಟೂರು ಬಸವಣ್ಣ ಅಂತೇಳಿ. ಯಾವ್ದು ಅನ್ನೋದ ಗೊತ್ತಿಲ್ಲ ನೋಡಲ್ಲತ್ತ. ಯಾವ ದೇವ್ರಿಗೆ ಅಂತ ಬೇಡ್ಕೋಬೇಕು? ಗಿಡ್ಮುಳಿ, ಕೊಟ್ಟೂರ್ ಬಸವಣ್ಣ ಅಂತೇಳಿ ಮೊನ್ನೆರ ಫೈನಲ್ ಫಿಕ್ಸ್ ಮಾಡಿಲ್ಲ. ಅದ ದೇವ್ರ ಅಂತೇಳಿ ಮೊನ್ನೆ ಗೊತ್ತಾತಿಲ್ಲ. ಹುಟ್ಟೂರ್ಗೆ ಹೋಗಿ ಕೇಳ್ಕೊಂಬಂದಿಂದ ಹೇಳಿದ್ರು ನಡ್ಕೊಂಡಿಲ್ಲ. ನೀನ ಏನ್ ಮಾಡ್ಬೇಕು ನಾನು? ತಾರಾ ತಿಂಡಿ 16 ದೇವ್ರು ಹೇಳ್ತೀರಿ ನೀವು, ಯಾವ್ದಂತ ಹೆಂಗ್ ಗೊತ್ತಾಕತಿ? ಈಗೇನ ಕೊಟ್ಟೂರು ಬಸವಣ್ಣ ಅನ್ನಕತ್ತೀರಿ, ಇನ್ನೊಂದು ದಿನ ಬಿಟ್ಟು ಮತ್ತೆ ಯಾವ ಬಸವಣ್ಣ ಹಿಡಿತೀರಿ ಏನ? ಇಲ್ ತಗೋ, ಫಿಕ್ಸ್ ಇದೆ ಕೊಟ್ಟೂರ್ ಬಸವಣ್ಣ. ಆತ್ ನೋಡ್ ಶಾಂತಕ್ಕ, ಕೊಟ್ಟೂರ್ ಬಸವಣ್ಣ ಅಂತಂದ್ರ ನೀ ಮೊದಲ ನಿಮ್ಮ ಮಂದೇವ್ರ ಶಾಂತಿ ಮಾಡು ಶಾಂತಕ್ಕ. ಏನ ಇಲ್ಲಿಕಂದ್ರ ಮಕ್ಕಳು ಗನ ಉಡಾಳಕ್ಕವು. ನೋಡ್ತಿ ಇಲ್ಲ ನನ್ನ ಮಗನ ಎಷ್ಟು ಕಾಡು ಹಂದಿದ್ದಂಗಿತ್ವಾ ಇವ, ಎಷ್ಟು ಉಡಾಳಿತ್ತು. ಈಗ ಎಷ್ಟು ಶಾಣೆ ಆಗೈತ್ವಾ, ನನಗ ಅಜಾಬಕತ್ ನೋಡ್ ಶಾಂತಕ್ಕ. ಹೌದಾ? ಅಂತದೇನ್ ಮಾಡಿದಿ? ಅಯ್ಯ, ಆಕಿ ಮೊನ್ನೆ ಯಾರ ಅವ್ರ ಮಂದಿಯವ್ರಿಗೆ ಬೇಡ್ಕೊಂಡು ಹುಡುಗನ್ ಕರ್ಕೊಂಡು ಹೋಗಿ ಬಂದು ಮಂದಿಯವ್ರ ಶಾಂತಿ ಮಾಡಿ ಹರಕಿ ಹೊತ್ಕೊಂಡಿಂದ ಹುಡುಗ ಭಾಳ ಶಾಣೆ ಆಗೈತಿ, ಗೊತ್ತೈತನ? ನಮ್ಮ ಪಾರಕ್ನ ಹೇಳಿದ್ಲಕ್ಕಿಗೆ ಮೊನ್ನೆ ಮಾತಾಡ್ಕೊಂತ ಕಟ್ಟಿ ಕಡೆ ಕುಂತಿದ್ವಿ ನಾವು. ಅವಾಗ ಹುಡುಗನ ಬಗ್ಗೆ ಹಿಂಗ ಹೇಳ್ಕೊಂತ ಕುಂತಾಗ ಮಂದಿಯವ್ರ ಶಾಂತಿ ಮಾಡಂತ ಹೇಳಿದ್ಲಕ್ಕಿ. ಅವಾಗ ಈಕಿನೂ ಅದೇ ಟೈಪ ಮಾಡಿದ್ಲು. ಹುಡುಗ ಶಾಣೆ ಆಗೈತಿ ನೋಡಿ ಈಗ. ಹೌದನ ಪಾರಕ್ಕ? ಇವ ಚಲೋ ಆತ್ ಬಿಡ. ನನಗರ ಹೇಳ್ಬಾರ್ದೇನಿವ ಮೊದ್ಲ, ನಾನು ಅದ ಕೆಲಸನ ಮಾಡಿಬಿಡ್ತಿದ್ನಿ ಅತ್ತಾಗ. ಏನ ನಮ್ಮ ಮುಟ್ಟಿ ಎಂತ ಉಡಾಳಾಗೈತ್ವಾ. ಅಲ್ಲ, ಕೈ ಕಾಲು ದಿನ ಆಡಕ್ ಹೋಗತಿ, ಏನಾರ ನೋವು ಮಾಡ್ಕೊಂಡ್ ಬರ್ತಾನವ. ಬರೇ ಗಾಯ ಮಾಡ್ಕೊಳ್ಳೋದು, ಬೀಳುದು, ಹೇಳುದು ಇದ್ರಾಗ ಇರ್ತಾನ ನೋಡು. ನನಗರ ಎಲ್ಲರ ಒಂದಿನ ಹೋದ್ನಂದ್ರೆ ಎಲ್ಲಿ ಬಿತ್ತು ಎಲ್ಲೆತ್ತು, ಏನ್ ಪಿರಾದಿ ತಗೊಂಡ್ ಬಂದು ಮನಿಗೆ ಅಂತ ಹಿಂಗ ನೋಡಿ ಯೋಚನಿ. ಹಾ ಹೌದು, ಅದಕ್ಕೆ ನಾನ ಹೇಳಿದ್ನಿ. ಹೇಳಿಂದ ಮಾಡಿದ್ಲಕ್ಕೆ ಆ ಕೆಲಸ. ಹುಡುಗ ಶಾಣೆ ಆಗೈತಿ ಈಗ. ನೋಡ್ರಿ ಪಾರಕಾರ, ನಿಮ್ಮ ಮಂದಿಯವ್ರ ಕಡೆ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಅಂದ್ರೆ ನಿಮಗೆ ಇವತ್ತು ಚೀನಾ ಸುಸಿ ಬರ್ತಿದ್ದಿಲ್ಲ ನೋಡ್ರಿ. ನೀವು ನಿಮ್ಮ ಮಗ ಹೇಳ್ದಂಗೆ ಕೇಳ್ಕೊಂಡು ಇದ ಊರಿಗೆ ಬಂದು ನಾ ತೋರಿಸಿದ್ದ ಕನ್ಯೆ ಮದುವೆ ಆಗ್ಬೇಕಂತೇಳಿ ಒಂದು ಇರುವಂಗಿರ್ಲಿ ಅಂತ ಒಂದು ಕಲ್ಲು ಹೋಗಿಬೇಕಿತ್ತು. ನೀವು ಬೇಡ್ಕೋಬೇಕಾಗಿತ್ತು, ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು. ಯಾವತ್ತರ ಯಾಕೆ ಸ್ಯಾಂಕ್ಷನ್ ಆಗಲಿ ಅಂತೇಳಿ ಏನು ಸುಮ್ ಬಿಟ್ಟಿದ್ರಂದ್ರೆ ಅದು ಒಂದಿನ ಸ್ಯಾಂಕ್ಷನ್ ಆಕಿತ್ತದು. ಹೌದ್ ಬಿಡ್ರಿ ಗೌಡ್ರ, ಅಷ್ಟ್ ಮಾಡ್ಬೇಕಾಗಿತ್ರಿಪ್ಪ. ಅಲ್ಲಿ ಮಠ ಅಂದ್ರೆ ಕಾಲು ಮಿಂಚೆ ಹೋಗ್ಬಿಟ್ಟಿತ್ತಲ್ರಿ. ಕಟ್ಕೊಂಡ್ ಬಂದ್ನಕಿನ್ ಹುಳ ತಿನ್ನಕಿನ್ ಏನ್ ಮಾಡ್ಬೇಕು? ಈಗೂ ಏನಾಗಿಲ್ರಿ ಪರಕರ, ನಿಮ್ಮ ಸೊಸಿ ಹುಳ ತಿನ್ನೋದು ಬಿಟ್ಲಪ್ಪ. ನಮ್ಮಂಗ ರೊಟ್ಟಿ ಪಲ್ಯ ತಿನ್ನಾತ್ಲಂದ್ರ ದೇವ್ರ ಬಂದು ನಾನು ನಿನ್ನ ಸನ್ನಿಧಾನದಾಗ ಉರುಳು ಸೇವೆ ಮಾಡ್ತೇನೆ ಅಂತ ಬೇಡ್ಕೊಡ್ರಿ, ಎಲ್ಲ ಸರಿ ಹೋಗತಿ. ನೀವು ಒಳ್ಳೆ ಚಲೋ ಹೇಳ್ತೀರಿ ಬಿಡ್ರಿ ಗೌಡ್ರ. ಅಲ್ರಿ ಯಾಕೆ ಹುಳ ತಿನ್ನೋದು ಬಿಡ್ಲಂತ ನಾ ಯಾಕ್ರಿ ಉರುಳು ಸೇವೆ ಮಾಡ್ಲಿ? ಅದು ಈ ವಯಸ್ಸಿನಾಗ ಹೋಗ್ರಿಪ್ಪ, ಮೈ ನೋವು ಮಾಡ್ಕೊಂಡು ಆಗೋದಿಲ್ರಿಪ್ಪ. ಬಿಟ್ರಿ ಬಿಡವಳಕ ತಿನ್ನೊಳಕ ರೀ, ಸುಮ್ ಕುಂದ್ರಿ. ಈಗ ಹಂಗಾರ ನಾನು ಒಂದು ಹರಕಿಯಾರ ಹೊತ್ಕೊಲ್ಲೇನ ಲತಾ? ಹೆಂಗ್ ಮಾಡ್ಲಿ? ಹ್ಞೂ ಶಾಂತಕ್ಕ, ನೀವೊಂದು ಹರಕೆ ಹೊತ್ಕೋ. ಏನ ನಾನು ನಮ್ಮ ಮಂದಿಯವ್ರಿಗೆ ಕುರಿ ತೊಗೊಂಡೋಕೇನೆ ಅಂತ ಬೇಡ್ಕೊಂಡಿದ್ದೆ. ಅಲ್ಲೇ ಹೋಗಿ ಕಡದು ನಾವೆಲ್ಲ ಅಡಿಗೆ ಮಾಡಿಸಿ ಮಂದಿಗೆ ಊಟಕ್ಕೆ ಹಾಕಿಸಿ ಹಣ್ಣಕಾಯಿ ಮಾಡಿಸಿ ನಮ್ಮ ಮಂದಿಯವ್ರು ಶಾಂತ ಮಾಡಿಸಿ ಬಂದಿವ. ಅಂದಲ್ಲೇ ನನ್ನ ಮಗ ಒಂದಿಟ್ಟು ಸುಧಾರ್ಶಾನ. ಇವ ನಾವು ಕುರಿ ಕೋಳಿ ಎಲ್ಲ ತಿನ್ನಂಗಿಲ್ಲಲ್ಲೇವಾ? ಬೇರೆ ಏನಾರ ಹರಕೆ ಹೊತ್ಕೋ. ಆತಾತಂಗಾರ ಇನ್ನು ತಡ ಮಾಡೋದು ಬೇಡ. ಇಷ್ಟು ದಿನ ಲೇಟ್ ಭಾಳ ಆಗೈತ್ಲತ. ಹೌದಿಲ್ಲ? ಈಗ ಬೇಡ್ಕೊಂಡ ಬಿಡ್ತೇನೆ ಇಲ್ಲೇ ಕುಂತ ಬೇಟಕ್ ಮ್ಯಾಗ. ಮತ್ತೆ ಆಮೇಲೆ ಸಂಜೆಗೆ ದೀಪ ಹಚ್ಚಿ ಇನ್ನೂ ಒಂದು ಬೇಡ್ಕೊಂತೇನಂತ. ಏನು ಯಪ್ಪ ದೇವ್ರ ಕೊಟ್ಟೂರು ಬಸವಣ್ಣ ನನ್ನ ಮಗ ಶಾಣೆ ಆದ್ನಂದ್ರ, ಯಪ್ಪ ಎಲ್ಲ ತಿಳುವಳಿಕೆ ಬಂದು ಶಾಣೆ ಆತಂದ್ರ ನನ್ನ ಗಂಡನ ಕರ್ಕೊಂಬಂದು ನಿಮ್ಮ ಗುಡಿ ಸುತ್ತಲೂ ಉರುಳು ಸೇವೆ ಮಾಡಿಸ್ತಾನೆಪ್ಪ ಯಪ್ಪ. ಗೌಡ್ರೆ ಆತ್ ತಗೋರಿ, ನನ್ನ ಬದ್ಲಿ ನೀವು ಮಾಡ್ರಿ ಉರುಳು ಸೇವೆ. ಯಾಕ
ನಾ ಯಾಕೆ ಉರುಳು ಸೇವೆ ಮಾಡ್ಬೇಕ ಶಾಂತ ನನಗಾಗುದಿಲ್ಲಪ್ಪ. ಅಯ್ಯಯ್ಯ ನೀವೆಂತ ಅಪ್ರಿ ಅಲ್ರಿ ನೀವು ಮಾಡ್ಲಾರ್ದ ಮತ್ತೆ ಮಂದಿ ಕಡೆ ಮಾಡ್ಸಕ್ಕಾಗತ್ತನ ನೀವ ಹೌದಲ್ಲ ಅವರಪ್ಪ ಮಾಡ್ರಿ ಏನಾಗಂಗಿಲ್ಲ ಹುಡುಗ ಶಾಣೆ ಆಗ್ಬೇಕ ಬೇಡ ಅದು ಯಾಕ ನೀನ ಮಾಡಲ್ಲ? ಹಾ ನಾನ ಮಾಡ್ತಿದ್ದೆ ಆದ್ರೆ ನಾ ಯಾಕೆ ಮಾಡಕತ್ತಿಲ್ಲ ಅಂತಂದ್ರ ನಾನು ಹೌದ ನಂಗೆ 9 ತಿಂಗಳು ಹೊಟ್ಟಾಗ ಹಿಡ್ಕೊಂಡು ಹುಡುಗನ್ನ ಬೆಳೆಸೇನಿ ಹೆತ್ತು ಕೊಟ್ಟ ನಿಮ್ ಕೈಯಾಗ ಮತ್ ಇದನ್ ಬೇರೆ ಮಾಡ್ಲೇನ ಅಷ್ಟಕ್ಕೂ ಉರುಳು ಸೇವೆ ಮಾಡಿ ಬಂದು ಆರಾಮಿಲ್ಲ ಅಂತ ಮಕ್ಕೊಂಡ್ರ ಮನ್ಯಾಗ ನಿಂದು ನಿಮ್ ಮಗಂದು ಚಾಕ್ರಿ ಮಾಡೋರು ಯಾರು ನೀವಾದ್ರೆ ಏನಿಲ್ಲ ಉರುಳು ಸೇವೆ ಮಾಡಿ ಒಂದ್ ವಾರ ಆದ್ರೂ ರೆಸ್ಟ್ ತಗೋರಿ ಯಾರು ಬೇಡ ಅಂತಾರ ಆಗುದಿಲ್ಲ ಬಿಡು. ಅಯ್ಯಯ್ಯೋ ದೇವ್ರೆ ಯಾರ್ಯಾರು ಏನೇನೋ ಮಾಡ್ತಾರೆ ಹೆಂಡತಿ ಮಕ್ಕಳ ಸಲುವಾಗಿ ನನ್ನ ಗಂಡ ಗುಡ್ಯಾಗ ಒಂದು ಉರುಳು ಸೇವೆ ಮಾಡಕ್ ಒಲ್ಲ ಅಂತಾನಲ್ಲಪ್ಪ ಹಿಂಗಾದ್ರೆ ಹೆಂಗಪ್ಪ ಜೀವನ ಮಾಡೋದು ನಾಳೆ ಆ ಹುಡುಗಿಗೆ ಎಲ್ಲಿ ಕೆಟ್ಟದ್ದಕ್ಕತೆ ಏನ ಆ ಹುಡುಗನ ಸಲುವಾಗಿ ಬೇರೆ ಬೇಡ್ಕೊಂಡ್ಬಿಟ್ಟೆ ಬಾಯಿ ಸುಮ್ಮನಿರ್ಲಾರ್ದ ಯಪ್ಪ ದೇವ್ರ ನನ್ನ ಮಗನ್ ನೀನ ಕಾಪಾಡ್ಬೇಕಪ್ಪ ಯಪ್ಪ ನನ್ನ ಮಗಗೆ ಏನಾರ ಆದ್ರೆ ನಾ ಹತ್ರ ಬದುಕಿರಂಗಿಲ್ಲ ನನ್ನ ಮಗಗೆ ಏನಾರ ಆದ್ರೆ ನಾ ಹತ್ರ ಜೀವದರ್ಸ್ಲಿ ಇರುವುದಿಲ್ಲ. ಅಯ್ಯೋ ಶಾಂತಕ್ಕ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ನೀನು. ಗೌಡ್ರ ನೀವು ಮಾಡಾಕ ಬೇಕ್ರಿ ದೇವ್ರದಂದ್ರ ಹಗರ ಅಂತಿಕೊಂಡಿರನ್ರಿ ಯಪ್ಪ ದೇವ್ರ ದೃಷ್ಟಿ ಒಮ್ಮೆ ಮೈ ಮೇಲೆ ಬಿತ್ತಂದ್ರ ಯಪ್ಪ ಹಂಗೆ ತಪ್ಪಿಸ್ಕೊಳಕ್ ಆಗಂಗಿಲ್ರಿಪ್ಪ ಬೇಡ್ಕೊಂಡಿಂದ ಅದನ್ನ ಮಾಡಾಕ ಬೇಕು ನೀವು ಮಾಡಾಕ ಬೇಕು. ಆತಾತ್ ಮಾಡ್ತೇನೆ ತಗೋ. ಹಾ ಶಾಂತಕ್ಕ ಬೇಕಾರೆ ನೋಡಿ ನಿಮ್ಮ ಮುಟ್ಟಿ ಎಂತ ಶಾಣೆ ಅಕ್ಕನಂತೇಳಿ ಇನ್ ಮ್ಯಾಗ ನೋಡಿ ನೀನ್. ಸರಿ ತೋರ್ವಾ ಶಾಂತಕ್ಕ ಹೊಕ್ಕನ್ನ ಇನ್ನ ನಾನು ಕೆಲಸ ಅದಾವು ಏನು ಹಂಗ ಏನ ಕಂಡೆ ಅಂತ ಮಾತಾಡ್ಸಿ ನೀವು ಅವಕಂತು. ಅಯ್ಯಯ್ಯೋ ಒಲಿ ಮ್ಯಾಗ ಹಾಲಿಟ್ಟಿದ್ದೆ ನೆನಪ ಇಲ್ಲ ನೋಡು ಯಪ್ಪ ದೇವ್ರ ಒಲಿ ಮ್ಯಾಗ ಹಾಲಿಟ್ಟಿದ್ನಿಪ್ಪ ಏನಾಗ್ಯಾವ ಏನ ಉಕ್ಕಿ ಬಿದ್ದಿಲ್ಲ ಅಂದ್ರೆ ಯಪ್ಪ ದೇವ್ರ ನಿನ್ ಗುಡಿಗೆ ಬಂದು ಹಣಕಾಯಿ ಮಾಡಿಸ್ತೇನಪ್ಪ. ಶಿವ 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 ರೀ ಹೊರಗ ಹಿತ್ತಲಾಗ ಒಣಾಕಿದ್ ಸೀರೆ ತಗೊಂಡ್ ಬರ್ತೇನೆ ತಡ್ರಿ. ಶಾಂತಕ್ಕ ಒಟ್ಟು ಅರ್ಜೆಂಟ್ ನನಗ ಇದು ಬೇಕಾಗಿತ್ತವಾ ನಾನು ಅವಲಕ್ಕಿ ಬೇಕಾಗಿದ್ವು ಅದಕ್ಕೆ ಬನ್ನಿ. ಅವಲೇಕ್ ಬೇಕಾಗಿದ್ವು ರೀ ಗಿರ್ಜಕ್ಕರ ಅಂಗಡಿ ತೆಗ್ದತ್ತಲ್ರಿ ರಾಮಣ್ಣಂದು. ತಗದತ್ರಿ ಗೌಡ್ರ ಆದ್ರ ಅವಂದು ಅಂಗಡಿ ಬಾಕಿ ಕೊಡ್ಬೇಕ್ರಿ ನಾ ಒಂದು 300 ರೂಪಾಯಿ ಅದಕ್ಕೆ ಅವ ನನಗೆ ಅವಲಕ್ಕಿ ಕೊಡುದಿಲ್ರಿ ಹೋಗಿ ಕೇಳಿನಿ ಅಂದ್ರೆ ಈಗ ಮತ್ತೆ ಉದ್ರಿ ಕೇಳಿನಿ ಅಂದ್ರೆ ಅದಕ್ರಿ ನಿಮ್ ಕಡೆನೇ ಕೇಳಿಸ್ಕೊಂಡು ಹೋಗೋಣ ಅಂತ ಬಂದಿರಿ. ಇಲ್ಲಿಕಂದ್ರೆ ಹಿಂಗ್ ಮಾಡ್ರಿ ಬೇಕಾರೆ ನಾನು ಅಂಗಡಿಯಾಗ ತಗೊಂತೇನಂತ ರಾಮಣ್ಣನ ಅಂಗಡಿಯಾಗ ಒಂದು 300 ರೂಪಾಯಿ ಇದ್ರ ಕೊಡ್ರಿ ಗೌಡ್ರ ಅಲ್ಲೇ ರಾಮಣ್ಣನ ಅಂಗಡಿದ ಉದ್ರಿ ಕೊಟ್ಟು ಅವಂದು ಸಾಲ ಬಗೆ ಹರಿಸಿ ಅಲ್ಲೇ ಅವಲಕ್ಕಿ ತೊಗೊಂಡ್ಬಿಡ್ತೇನಂತ. ಅಯ್ಯಯ್ಯ ಇದೊಳ್ಳೆ ಕತಿ ಆತಲ್ರಿ ಗಿರ್ಜಕ್ಕರ ಸಾಲ ಮಾಡಿದವ್ರು ನೀವು ಕೊಡ್ಬೇಕ್ರಿ ನಾ ಕೊಡ್ಬೇಕನ್ರಿ? ಅಯ್ಯ ಗೌಡ್ರ ನಾ ಏನ ಹಂಗ ಕೊಡ್ರಿ ಅನ್ನಕತ್ತಿಲ್ರಿಪ್ಪ ಸಾಲನ ಕೊಡ್ರಿ ಅನ್ನಕತ್ತೀನಿ. ಈಗ ಅರ್ಜೆಂಟ್ ಅವ್ 300 ರೂಪಾಯಿ ಕೊಟ್ಟನಂದ್ರ ಅವ ಅವಲಕ್ಕಿ ಕೊಡ್ತಾನ್ರಿ ಮತ್ತೆ ನಾನು ನನ್ನ ಗಂಡಂದು ಪಗಾರ ಬಂದಿಂದ ಅವಾಗ ಬಂದು ನಾನು ನಿಮಗೆ 300 ರೂಪಾಯಿ ಹೊಳ್ಳಿ ಕೊಡ್ತೇನಂತ. ಈಗ ಇವ್ರಿಗೆ ರೊಕ್ಕ ಕೊಟ್ಟನಂದ್ರ ಮುಗಿದು ರೊಕ್ಕ ಬಂದಂಗ ಆತದ ಅದಕ್ಕೆ ಬೇಡ ಅವಲಕ್ಕಿನೂ ಇಲ್ಲ ಅನ್ಬೇಕಲ್ಲ ಇವ್ರಿಗೆ ಬರೇ ನಮ್ಮ ಮನ್ಯಾಗ ಇಸ್ಕೊಂಡು ಹೋಕ್ಕಾರ ಇವ್ರಾರ ಏನು ತಂದು ಕೊಡೋರಲ್ಲ ಮಾಡೋರಲ್ಲ. ಇದು ನಾನು ಹೆಂಡತಿ ಗೂಬಿದ್ದಂಗೆ ಐತಿದು ಎಲ್ಲ ಕೊಟ್ಟು ಕುಂದಿರ್ತೈತಿ ತಡಿ ಮಾಡ್ತೇನೆ. ಅದೇ ಗಿರ್ಜಾ ಅವಲಕ್ಕಿ ನಮ್ಮ ಮನ್ಯಾಗ ಇಲ್ಲ ಅವಲಕ್ಕಿ ನಮ್ಮ ಮನ್ಯಾಗ ಇಲ್ಲ ಅದನ್ನ ಹೇಳಕ್ ಬಂದಿಲ್ಲ ನೋಡ್ರಿ ಆಕಿನು ಮೊನ್ನೆರ ಹೇಳಿದ್ಲು ನನಗೆ ಅವಲಕ್ಕಿ ತೊಗೊಂಬಾ ಖಾಲಿ ಆಗ್ಯಾವ ಅಂತೇಳಿ ನೆನಪ ಹಾರ್ಬಿಟ್ಟೆ ನೋಡ್ರಿ. ನಾನು ನಾಷ್ಟಾದ ಐಟಮ್ ಒಟ್ಟ ನಮ್ಮ ಮನ್ಯಾಗ ಏನು ಇಲ್ಲ ಇಲ್ರಿ ಎಲ್ಲ ಖಾಲಿ ಆಗಿಬಿಟ್ಟಾವು ಹೋಗ್ಬೇಕಾಗಿತ್ತು ನಾನು ಹುಬ್ಬಳ್ಳಿ ಸಂತಿ ಮಾಡಕ್. ಸುಮ್ಮನಿರು. ಹೌದೌದು ಅವಲಕ್ಕಿ ಇಲ್ಲ ನಮ್ಮ ಮನ್ಯಾಗ ಖಾಲಿ ಆಗ್ಯಾವ ನಾನು ತಗೊಂಡ್ ಬಂದಿದ್ದೆ ಇವ್ರಿಗೆ ತಂದಿಲ್ಲ ಅವ್ರು. ಇಲ್ಲ ಗಿರ್ಜಾ ಅಯ್ಯಯ್ಯ ಇವ್ರ ಅಡಿಗೆ ಮನ್ಯಾಗ ನಿನ್ನೆ ನೀರ್ ಕುಡಿಯಾಕ ಹೋಗ್ಬೇಕಾರ ನಾನು ನೋಡೇನಿ ಡಬ್ಬಿ ತುಂಬಾ ಅವಲಕ್ಕಿ ಅದಾವು. ಈಗ ನೋಡಿರಿ ಇಲ್ಲ ಅಂತಾರಲ್ಪ ಗೌಡ್ರು ಶಾಂತಕ್ಕನ ಅವ್ರ ಮಾತು ಕೇಳಿಲ್ಲ ಅನ್ನಕತ್ತಾಳ. ಮಾಡ್ತಂತ ತಡಿ ಇವ್ರಿಗೆ ಗೌಡ್ರ ಇಟ್ಕೊಂಡ್ ಅವಲಕ್ಕಿ ಇಲ್ಲ ಅಂತೀರನ್ರಿ ಅದು ಈ ಗಿರಿಜಾಗ ಮಂದಿ ಕಡೆ ಐಟಮ್ ವಸೂಲಿ ಮಾಡೋದ್ರೊಳಗ ಪುಕ್ಷೆಟ್ ಇದ್ರೊಳಗ ಹೊಡ್ಕೊಳ್ಳೋದ್ರೊಳಗ ನಾ 1 ನಂಬರ್ ಅದೇನ್ರಿ ನನಗ ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಹೋಗ್ಬಿಡ ಶಾಂತಕ್ಕ ಏನಾತ್ ಬಿಡವ ಅವಲಕ್ಕಿ ಇಲ್ಲ ಅಂದ್ರೆ ಏನಾದ ನಾಷ್ಟಾದ ಐಟಮ್ ಮತ್ತೆ ಏನು ಇಲ್ಲ ಅಂತಿ ಇರ್ಬಂದ್ ಬಿಡ ಹೋಗ್ಲಿ ನಾನು ರಾಮಣ್ಣ ಅಂಗಡಿಯಾಗ ತಗೊಂತೇನಂತ. ಆತ್ ತಗೋ ನಾ ಹಿತ್ತಲಾಗ ಅರ್ಬಿ ತೆಗಿಬೇಕು ನಿನ್ನೆ ಒಗದ್ ಒಣಾಕೇನಿ ಇವತ್ತು ತೆಗಿಬೇಕು ನಿನ್ ಹೊತ್ತಾತಂತೇಳಿ ನಾನು ತೆಗಿಯಾಕ ಆಗ್ಲಿಲ್ಲ. ಹೆಂಗ ನಗಾಕತ್ತೀರೇನ್ರಿ ಗೌಡ್ರ ನಗ್ರಿ ಇದ ನಿಮ್ ಕೊನೆ ನಗು ಆಗ್ಬೇಕು ಅಂತ ಅದೇನಾರ ಒಂದ್ ಮಾಡೇ ಬಿಡ್ತೇನೆ ನಾನು. ಅಯ್ಯಯ್ಯೋ ಬರ್ರಪ್ಪ ಯಾರಾರ ಬರ್ರಪ್ಪ. ಗೌಡ್ರ ಶಾಂತಕ್ಕ ಎದಕ್ಕ ಕಿರ್ಚಾಕತ್ತಾಳಲ್ರಿ? ನೋಡ್ರಿ ಗಿರ್ಜಕ್ಕರ ಏನಾತ್ ನೋಡುನು. ಶಾಂತಕ್ಕಗೆ ಏನಾತು? ಅಯ್ಯೋ ಯಾಕೆ ಶಾಂತಕ್ಕ ಇಷ್ಟು ಜೋರಾಗಿ ಚೀರಾಕತ್ತಾಳ? ನಾಳಿನ ಎಪಿಸೋಡ್ನಾಗ ಮಿಸ್ ಮಾಡ್ದಂಗ ನೋಡ್ರಿ. ನಾಳಿನ ಎಪಿಸೋಡ್ ಭಾರಿ ಮಸ್ತ್ ಐತಿ. ಗಿರ್ಜಕ್ಕ ಗೌಡ್ರ ಮ್ಯಾಗ ಏನ್ ಸೇಡ್ ತೀರಿಸ್ಕೊತಾಳ ನೋಡ್ರಿ ನಾಳಿನ ಎಪಿಸೋಡ್ನಾಗ.